ಪರಿಚಯ ಇಲ್ಲಿದ್ದರೂ ನಮ್ಮ ಸಿಸ್ಟರ್ ಮಗಳಿಂದ ಪರಿಚಯ ಆಗಿದ್ದು. ಆದರೂ ಸಹಿತ ಆಕೆಯ ಒಂದು ಗುಣ ಭಾಳ ಒಳ್ಳೆಯದಿತ್ತು. ಆಕೆಯಿಂದನೇ ಎಷ್ಟೋ ಮಂದಿ ಗೆಳತಿಯರು ಸಹಿತ ಧೈರ್ಯದಿಂದ ಮುನ್ನುಗ್ಗಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಆಕೆಗೆ ಎಲ್ಲರಿಗೂ ಗೆಳತಿಯರಿಗೂ ಸಹ ಧೈರ್ಯ ತುಂಬುವಂಥ ಕೆಲಸಗಳನ್ನು ಆಕೆ ಮಾಡ್ತಿದ್ಳು. ಅದಲ್ಲದೆ ಆಕೆ ಅಷ್ಟರಲ್ಲಿ ಸ್ನೇಹ ಭಾವಜೀವ. ಆಕೆ ಯಾರನ್ನು ಯಾವ ಕಾಲಕ್ಕೂ ಎತ್ತಿ ಆಡಿಸುವಂಥ ಮಗಳಲ್ಲ ಆಕೆ. ಎಲ್ಲರಿಗೂ ನಮ್ಮ ರಾಜ್ಯಕ್ಕೆ ಒಂದು ಮಗಳಾಗಿ ಬೆಳೀತಾ ಇದ್ಲು. ಆಕೆ ಬಿ ಕಾಲೇಜಿನೊಳಗೆ ಅತ್ಯಂತ ಇದರೊಳಗೆ ಬೆಳೆದ ಹುಡುಗಿ. ಆದರೂ ಸಹಿತ ಅಂಥ ಒಂದು ಹುಡುಗಿ ದೇವರು ಅನ್ಯಾಯ ಮಾಡಬಾರ್ದಾಗಿತ್ತು. ಅನ್ಯಾಯ ಆಗೈತೆ ಅಂತಂದ್ರೆ ಇಲ್ಲಿ ಇಷ್ಟಕ್ಕೆ ನಿಲ್ಲೋಂಗಿಲ್ಲ. ಅನ್ಯಾಯ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಆ ಉದ್ದೇಶವನ್ನು ಹೊತ್ತು ಸಮಾಜದವರೆಲ್ಲರೂ ಅದಕ್ಕೆ ಒಂದಾಗಿ ಮಠಾಧೀಶವರೆಲ್ಲರೂ ಕೂಡಿ ಒಂದಾಗಿ ಇದು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯೊಳಗೆ ಧರ್ಮಕ್ಕೆ ಒಂದು ಕಡೆ ಬರ್ತೈತಿ. ಇಲ್ಲಾಂದ್ರೆ ನಮ್ಮ ಜಂಗಮರಿಗೆ ಆಗಲಿ, ಇನ್ನು ನಮ್ಮ ವೀರಶೈವ ಲಿಂಗಾಯತರಿಗೆ ಆಗಲಿ ಇದು ಆಗಲಿಲ್ಲ ಅಂದ್ರೆ ಅದು ಅನ್ಯಾಯ ಆಕೈತಿ. ಅನ್ಯಾಯ ಆಗೋದಲ್ಲ, ಇವತ್ತಿನ ದಿವಸ ಸಣ್ಣದಾಗೈತಿ, ನಾಳಿಂದ ದೊಡ್ಡದಾಗಬಹುದು. ಅವರಿಂದನೇ ಇವತ್ತು ಅವನಿಗೆ ಯಾವ ಶಿಕ್ಷೆನೂ ಕೊಡಲಿಲ್ಲ ಅಂತಂತಂದ್ರೆ ಮುಂದಿನ ಜೀವನದೊಳಗೆ ವೀರಶೈವ ಲಿಂಗಾಯತರಿಗೆ ಉಳಗಾಲಿಲ್ಲ. ಆ ಉಳಗಾಲ ಉಳಿಸ್ಕೋಬೇಕಂತಂದ್ರೆ ನಾವೆಲ್ಲ ಸಮಾಜದವರು ಒಂದಾಗಬೇಕು. ಎಷ್ಟು ಒಂದಾಗ್ತೀವೋ ಅಷ್ಟು ಜೀವನದೊಳಗೆ ಎಲ್ಲ ಸುಖ ಶಾಂತಿ ನೆಮ್ಮದಿ ಆನಂದವನ್ನು ಕಾಣಲಿಕ್ಕೆ ಸಾಧ್ಯ ಐತಿ. ಸ್ನೇಹ ಈಗ ನಮ್ಮೆಲ್ಲರಿಗೂ ಆಕೆ ಇಲ್ಲ ಅಂತಂದ್ರೂ ಆಕೆ ಪ್ರತಿಬಿಂಬನೇ ನಮ್ಮಲ್ಲಿ ಅದಾಳ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ನಾವೆಲ್ಲ ಕೂಡಿದ್ದೇವೆ. ಖರೆ ನಾವು ಜಂಗಮ ಬಳಗದವರಾಯ್ತು, ನಮ್ಮ ಕಾಲೇಜಿನ ಪ್ರೊಫೆಸರ್ ಆಯ್ತು, ಎಲ್ಲರೂ ನಿಂತಿದ್ದೇವೆ. ಆದರೂ ಸಹಿತ ಅವರು ಎಲ್ಲ ಒಗ್ಗಟ್ಟಿನಿಂದ ಹೋಗಿ ಹಿರೇಮಠರು ಮಾತಾಡ್ಸೋನು, ಅವ್ರ ದುಃಖವನ್ನು ಸಮಾನ ಮಾಡಿಕೊಂಡು ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಹಿಂದೆ ನಾವು ಬೆನ್ನೆಲುಬಾಗಿರೋನು, ಅವರು ಏನು ಹೇಳಿಕೆ ಕೊಡ್ತಾರೋ ಅದರ ಬಗ್ಗೆ ತಿಳ್ಕೊಂಡು ನಾವು ನಡೆಯೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಪಡಿಸ್ತೇನೆ. ಅದರಲ್ಲಿ ಈ ಎಲ್ಲರೂ ಸಹ ನೀವೆಲ್ಲರೂ ಸಹಿತ ವೀರಶೈವ ಲಿಂಗಾಯತರು ಒಗ್ಗಟ್ಟಿನಿಂದ ಈ ಕೆಲಸವನ್ನು ಮಾಡಿದ್ದೇ ಆದರೆ ನಮ್ಮ ಸಮಾಜ ಉಳಿಯೈತಿ, ಇಲ್ಲರೂ ಉಳಿವಿಲ್ಲ. ಇದೇನು ಏನೋ ಒಂದು ಷಡ್ಯಂತರದಿಂದ ಇದು ನಡೀತಾ ಇದೆ. ಷಡ್ಯಂತರದಿಂದ ನಡೀತಾ ಇದೆ ಅಂತಂದ್ರೂ ಇಷ್ಟಕ್ಕೆ ಬರೋದಿಲ್ಲ. ನಾವು ಹೋರಾಡಿದರೆ ಇದಕ್ಕೆ ಒಂದು ದಾರಿ ಸಿಗ್ತಾ ಇದೆ, ಇಲ್ಲ ದಾರಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಪ್ರತಿಯೊಬ್ಬರು ನಾವು ಹೋರಾಟಕ್ಕೆ ಇಳಿತೇವೆ. ಸ್ವಾಮೀಜಿ ಬಳಗದವರು ಸಹ ಹೋರಾಟಕ್ಕೆ ಇಳಿತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಚ್ಛೆಪಡ್ತಾ ಇದ್ದೀವಿ.